ರಾಜ್ಯದಲ್ಲಿ ಪ್ರತಿದಿನ 100ರ ಲೆಕ್ಕದಲ್ಲಿ ಕೊರೋನಾ ಕೇಸ್ ಏರಿಕೆ ಆಗ್ತಾನೆ ಇದೆ. ಇಂತಹ ಸಮಯದಲ್ಲಿ ಸ್ಕೂಲು ಕಾಲೇಜುಗಳು ಓಪನ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಪೋಷಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದೆ. ಆದರೆ ಶಾಲೆಗಳು ಆರಂಭಿಸಬೇಕಾ ಬೇಡವಾ? ಸರ್ಕಾರದ ನಿರ್ಧಾರ ಆದರೂ ಏನು? ಯಾವ ಪ್ಲಾನ್ ಮಾಡ್ತಾ ಇದ್ದಾರೆ? ಪೋಷಕರ ಮನಸ್ಸಲ್ಲಿ ಏನೇನಿದೆ? ಹೀಗೆ ಹಲವು ಅಂಶಗಳನ್ನ ಜನರ ಮುಂದಿಟ್ವಿ. ಈಗ ಒಂದು ಫೈನಲ್ ಉತ್ತರ ಕೂಡ ಸಿಗ್ತಾ ಇದೆ. ಏನು ಅಂತೀರಾ? ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಹೆಚ್ಚಾಗ್ತಿರುವಾಗಲೇ ಶಾಲೆಗಳ ಪುನರಾರಂಭಕ್ಕೆ ಕೇಂದ್ರದ ಮಾರ್ಗಸೂಚಿಯಂತೆ ಶಿಕ್ಷಣ ಇಲಾಖೆ ಪೋಷಕರ ಅಭಿಪ್ರಾಯ ಸಂಗ್ರಹಿಸುತ್ತಿದೆ. ಶಾಲೆಗಳನ್ನು ತೆರೆಯೋಕೆ ಶಿಕ್ಷಣ ಸಚಿವರು ಮನಸ್ಸು ಮಾಡ್ತಿದ್ದಾರೆ. ಆದರೆ ಅಭಿಪ್ರಾಯ ಸಂಗ್ರಹಿಸೋ ಮೊದಲೇ ಶಾಲೆಗಳ ಆರಂಭಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಒಂದಷ್ಟು ಪ್ಲಾನ್ ಕೂಡ ರೆಡಿ ಮಾಡಿದೆ. ಜುಲೈ 1ರಿಂದ 4ರಿಂದ 7ನೇ ತರಗತಿ ಶುರು ಮಾಡಬಹುದು. ಜುಲೈ 15ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ನಿಂದ 3ನೇ ಕ್ಲಾಸ್ ಮತ್ತು 8ರಿಂದ 10ನೇ ಕ್ಲಾಸ್ ಪಾಠ ಶುರು ಮಾಡೋದು. ಜುಲೈ 20ರ ಮೇಲೆ LKG UKG ಕ್ಲಾಸ್ ಶುರು ಮಾಡೋ ಪ್ಲಾನ್ ಹಾಕಿದೆ. ಸರ್ಕಾರ ಏಕಾಏಕಿ ಶಾಲೆಗಳನ್ನ ಶುರು ಮಾಡ್ತಿಲ್ಲ. ಶಾಲೆಗಳ ಆರಂಭಕ್ಕೂ ಮೊದಲು ಶಿಕ್ಷಣ ಇಲಾಖೆ ಕೆಲವು ಗೈಡ್ಲೈನ್ಗಳನ್ನ ನೀಡಿದೆ. ಪ್ರತಿಯೊಂದು ಶಾಲೆಗಳು ಪೋಷಕರ ಅಭಿಪ್ರಾಯ ಸಂಗ್ರಹಿಸಬೇಕು. ಜೂನ್ 10ರಿಂದ 12ರವರೆಗೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ. ಆಮೇಲೆ ಶಾಲೆಯವರು, ಶಿಕ್ಷಣ ತಜ್ಞರು, ಅಧಿಕಾರಿಗಳು ಸಭೆ ಮಾಡಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಪರಿಶೀಲಿಸಿ ಶಿಕ್ಷಣ ಇಲಾಖೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಅಂತ ಹೇಳಿದೆ. ಪ್ರೈಮರಿ ಶಾಲೆ ಯಾವಾಗ ಮಾಡಬೇಕು, ಹೈಯರ್ ಪ್ರೈಮರಿ ಯಾವಾಗ ಮಾಡಬೇಕು, ಮತ್ತೆ ಪ್ರೌಢಶಾಲೆ ಯಾವಾಗ ಮಾಡಬೇಕು, ಇದರ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ನಾವು ಶಿಫ್ಟ್ ಅಲ್ಲಿ ಮಾಡಬೇಕಾ, ಆಲ್ಟರ್ನೇಟ್ ಡೇಸ್ ಮಾಡಬೇಕಾ, ಸಾಮಾಜಿಕ ಅಂತರವನ್ನು ಉಳಿಸಿಕೊಂಡು ತರಗತಿ ಮಾಡೋದು ಹೇಗೆ? ಇದಿಷ್ಟೇ ಅಲ್ಲ, ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಶಾಲೆಗಳ ಆರಂಭಕ್ಕೆ 3 ಮಾದರಿಯ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಮೊದಲಿನಂತೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಫುಲ್ ಡೇ ಕ್ಲಾಸ್ ನಡೆಸುವುದು. ಅದು ವಿದ್ಯಾರ್ಥಿಗಳ ನಡುವೆ ಸಾಮಾಜಿಕ ಅಂತರ ಕಾಯ್ದುಕೊಂಡು. ಮಾದರಿ 2, ಶಾಲಾ ಮಕ್ಕಳಿಗೂ ಬ್ಯಾಚ್ ವೈಸ್ ನಲ್ಲಿ ಕ್ಲಾಸ್ ನಡೆಸೋದು. ಅಂದ್ರೆ ಬೆಳಿಗ್ಗೆ 8ರಿಂದ 12, ಮಧ್ಯಾಹ್ನ 1ರಿಂದ 5ರವರೆಗೆ ಇನ್ನೊಂದು ಬ್ಯಾಚ್. ಮಾದರಿ 3, ದಿನ ಬಿಟ್ಟು ದಿನ ತರಗತಿ ನಡೆಸುವುದು. ಒಂದು ದಿನ 1ರಿಂದ 5ನೇ ತರಗತಿಗೆ ಪಾಠ, ಮತ್ತೊಂದು ದಿನ 6ರಿಂದ 10ನೇ ತರಗತಿಗೆ ಪಾಠ ಮಾಡೋದು. ಮಾದರಿ 4, ಗೋಡೆಗಳ ಮಧ್ಯೆ ಪಾಠಕ್ಕೆ ಕಡಿವಾಣ ಹಾಕಿ ವಿಶಾಲ ಪ್ರದೇಶದಲ್ಲಿ ತರಗತಿ ನಡೆಸುವುದು. ಮರದ ನೆರಳಲ್ಲಿ ಮೈದಾನದಲ್ಲಿ ತರಗತಿ ಮಾಡೋದು. ಆಗ ಸೋಂಕು ಹರಡುವಿಕೆ ತಡೆಯಲು ಪೂರಕವಾಗುತ್ತೆ ಎಂಬ ಲೆಕ್ಕಾಚಾರ. ನಾನು ಕೂಡ ನನ್ನ ಸಾಮಾಜಿಕ ಜಾಲತಾಣದ ಮೂಲಕ ಬಹಳ ಹೆಚ್ಚು ಜನರ ಅಭಿಪ್ರಾಯ ಸಂಗ್ರಹಿಸಿದ್ದೀನಿ. ಅದನ್ನು ಕೂಡ ನಾವು ಆಧಾರವಾಗಿ ಇಟ್ಕೊಳ್ತೀವಿ. ಸೊ ಇಲ್ಲ ಇಟ್ಕೊಂಡು ನಾವು ಕೇಂದ್ರ ಕಳಿಸಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಶುರು ಮಾಡಬೇಕು ಅಂತ ಈ ಮಾಹಿತಿಗಳು ಬಂದ ಮೇಲೆ ನಾವು ವಿಷಯ ಮಾಡ್ತೀವಿ. ಸಾಮಾಜಿಕ ಅಂತರ, ಸ್ವಚ್ಛತೆ, ಮಾಸ್ಕ್ ಬಳಕೆ, ಸ್ಯಾನಿಟೈಸರ್ ಬಳಕೆ ಕಡ್ಡಾಯಗೊಳಿಸಿ ಶಾಲೆಗಳನ್ನ ಶುರು ಮಾಡೋ ಪ್ಲಾನ್ ಸರ್ಕಾರದ್ದು. ಈ ಎಲ್ಲ ಅಂಶಗಳನ್ನ ಇವತ್ತು ನಿಮ್ಮ ನ್ಯೂಸ್ 18 ಕನ್ನಡ ಜನರ ಮುಂದೆ ಇಡ್ತು. ಆಗ ಪೋಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. IT ಕಂಪನಿಗಳೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಕ್ಕಾಗಲ್ಲ ಅಂತದ್ರಲ್ಲಿ ಸ್ಕೂಲ್ ಮಕ್ಕಳು ಹೆಂಗಂತ ಶಿಕ್ಷಣ ಸಚಿವರು ಅರ್ಥ ಮಾಡ್ಕೋಬೇಕು. ಚಿಕ್ಕ ಮಕ್ಕಳು ಒಬ್ಬ ಅವ್ರಿಗೆ ಏನಾದ್ರು ಆದ್ರೆ ನೋಡ್ಕೊಳ್ಳೋರು ಯಾರು? ಸಣ್ಣ ವಯಸ್ಸಿನ ಮಕ್ಕಳಿಗೆ ನೀನು ಹಂಗಿರು ಹಿಂಗಿರು ಅಂತ ಹೇಳಿದ್ರು ಕೂಡ ಅವರು ಇರುತ್ತಾರೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಲ್ಲಮ್ಮ. ಆಮೇಲೆ ಇಡೀ ದಿನ ನೀವು ಮಾಸ್ಕ್ ಹಾಕೊಂಡು ನೀವು ಶಾಲೆಯಲ್ಲಿ ಕೂತ್ಕೊಳ್ಳಿ ಅಂತಂದ್ರೆ ಮಕ್ಕಳು ಅದನ್ನ ಕೇಳ್ತಾರ, ಅದನ್ನ ಹಾಕೊಳ್ತಾರ. ಸುಮ್ಮನೆ ಶಾಲೆ ಓಪನ್ ಮಾಡ್ಬಿಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸರ್ಕಾರದ ನಿರ್ಧಾರಕ್ಕೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರೆ ಮಾಜಿ ಶಿಕ್ಷಣ ಸಚಿವರು ಕಿಮ್ಮಾನೆ ರತ್ನಾಕರ್, ಬಸವರಾಜ್ ಹೊರಟಿ, H ವಿಶ್ವನಾಥ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ನಮ್ಮ ಮಕ್ಕಳ ಫೀಸಲ್ಲೂ ಕೂಡ ಅದು ಕಡಿತ ಆಗಿದೆ. ಖಾಸಗಿ ಶಾಲೆಗಳೇನು ಮೇಲಿಂದ ಇಳಿದು ಬಂದವರಲ್ಲ, ಸಾಕು ಇಟ್ಟು ದಿವಸ ಚೆನ್ನಾಗಿ ಹೊಡೆದಿದ್ದೀರಾ. ಒಂದು ವರ್ಷ ಸುಮ್ಮನೆ ಇರಿ, ಸ್ವಲ್ಪ ಫ್ರೀ ಮಾಡಿದ್ರು ಆಯ್ತು. ಈ ಸರ್ತಿ ಫ್ರೀ ಸೊಸೈಟಿ ಇದೆಲ್ಲ ಕೋವಿಡ್ ಕ್ಲಿಯರ್ ಅಂತ ಡಿಕ್ಲೇರ್ ಆಗುವವರೆಗೆ ಶಾಲೆಗಳನ್ನ ಪ್ರಾರಂಭ ಮಾಡೋದು ಸರಿಯಲ್ಲ. ತಕ್ಷಣದಲ್ಲಿ ಮಾಡ್ತಕ್ಕಂಥದ್ದು ಬಾರಿ ಡೇಂಜರಸ್ ಡೆವಲಪ್ಮೆಂಟ್. ಮಾಹಿತಿಯನ್ನ ತರಿಸ್ಕೋಬೇಕು. ಇದ್ರೊಳಗೆ ಆತರದ ನಿರ್ಧಾರನ ಯಾವ ಕಾರಣಕ್ಕೂ ತಗೊಳ್ಬಾರ್ದು. ಇನ್ನು ಮಾಜಿ ಸಿಎಂ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಸದ್ಯಕ್ಕೆ ಶಾಲೆಗಳನ್ನ ಆರಂಭಿಸುವುದು ಬೇಡ ಅನ್ನೋ ಅಭಿಪ್ರಾಯ ಇಟ್ಟಿದ್ದಾರೆ. ಶಾಲೆಯ ಆರಂಭನೆ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ, ಬಟ್ ಇಮಿಡಿಯೇಟ್ ಆಗಿ ಮಾಡಕ್ ಹೋಗ್ಬೇಡಿ. ಇನ್ನೂ 1 ತಿಂಗಳು 2 ತಿಂಗಳು ಬಿಟ್ಟು ಎಲ್ಲ ಮುಂಜಾಗ್ರತಾ ಕ್ರಮಗಳು ತಗೊಂಡು ಮಾಡಿ. ಶಾಲೆ ನಡೆಸಲೇಬೇಕು. ಮಕ್ಕಳು ಈಗ 1 ವರ್ಷ ಶಾಲೆಗೆ ಹೋಗದೆ ಹೋದ್ರೆ ಇನ್ಯಾವುದೋ ಚೆಕ್ ಇದ್ದೇ ಕಲ್ತ್ಬಿಡ್ತವೆ. ಆಮೇಲೆ ಸಕ್ಸಸ್ ಆಗಿಲ್ಲ. ಇವತ್ತು ಮಾಡ್ಲಿ, ಬೇರೆ ದಾರಿ ಇಲ್ಲದಾಗ ಆನ್ಲೈನ್ ಮಾಡ್ಬೇಕು ಅನ್ನೋದು.
ಮಕ್ಕಳಿಗೆ ವಿದ್ಯೆ ತಿಳಿಸ್ಬೇಕಾದ್ರೆ ಯಾಕೂ ಕಲಿಸ್ಕೊಡ್ಬೇಕು ಇಂಟರ್ನೆಟ್ ಮಾಡಿ. ಶಾಲೆಗಳು ಶುರುವಾಗಬೇಕು ನಿಜ, ಆದ್ರೆ ಪೋಷಕರಿಗೆ ಆತಂಕ ಇದ್ದೇ ಇರುತ್ತೆ. ಶಾಲೆಯಲ್ಲಿ ಮಕ್ಕಳು ಎಷ್ಟು ಸೇಫ್? ಸಾಮಾಜಿಕ ಅಂತರ ಸಾಧ್ಯನಾ? ನಿಜಕ್ಕೂ ದೂರ ದೂರ ಕೂರಿಸ್ತಾರ? ಮಕ್ಕಳಿಗೆ ಸ್ಯಾನಿಟೈಸ್ ಬಳಕೆ ಕಷ್ಟ ಆಗಲ್ವಾ? ಮಾಸ್ಕ್ ಹಾಕೊಂಡೇ ಕೂತ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ವಾ? ನಮ್ಮ ಮಕ್ಕಳು ಓಕೆ, ಬೇರೆ ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿರುತ್ತೋ? ಶಾಲಾ ವಾಹನ ಸ್ಯಾನಿಟೈಸ್ ಮಾಡ್ತಾರ? ಹೀಗೆ 10 ಪ್ರಶ್ನೆಗಳಿದ್ದು ಸದ್ಯಕ್ಕೆ ಸ್ಕೂಲ್ ಶುರು ಮಾಡೋದು ಬೇಡ ಅನ್ನೋದು ಬಹುತೇಕ ಪೋಷಕರ ಅಭಿಪ್ರಾಯ. ಈಗ ಅಂತಿಮ ನಿರ್ಧಾರ ಸರ್ಕಾರಕ್ಕೆ ಬಿಟ್ಟಿದ್ದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪೋಷಕರಲ್ಲಿ ದೊಡ್ಡ ಮಟ್ಟದ ಆತಂಕ ಯಾಕೆ ಅಂದ್ರೆ ಪ್ರತಿ ದಿನ ಈ ಕೊರೋನಾ ಅನ್ನುವಂಥ ಮಹಾಮಾರಿ ರಾಜ್ಯದಲ್ಲಿ ದೇಶದಲ್ಲಿ ಏರ್ತಾನೆ ಇದೆ ಅಂತ. ಹಾಗಾದ್ರೆ ಇವತ್ತಿನ ಕತೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಕೊರೋನಾ ಮಹಾಮಾರಿ ದ್ವಿಶತಕವನ್ನು ಬಾರಿಸಿ ಮುನ್ನುಗ್ತು. ಇವತ್ತು ಕೂಡ 267 ಮಂದಿಗೆ ಪಾಸಿಟಿವ್ ಕಾಣಿಸ್ಕೊಳ್ತು. ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಆಯಿತು 4063. ಆಘಾತಕಾರಿ ವಿಷಯ ಏನು ಗೊತ್ತಾ? ಕಲಬುರಗಿಯಲ್ಲಿ 150 ಸೋಂಕಿತರು ಪತ್ತೆಯಾಗಿದ್ದು, ಉಡುಪಿಯಲ್ಲಿ 62 ಮಂದಿಗೆ ಕೊರೋನಾ ಸೋಂಕು ಬಂದದ್ದು, ಬೆಂಗಳೂರು ನಗರದಲ್ಲಿ 20 ಮಂದಿಗೆ ಕೊರೋನಾ ಪಾಸಿಟಿವ್ ಆಯಿತು, ಇನ್ನು ರಾಯಚೂರಿನಲ್ಲಿ 35 ಮಂದಿಗೆ ಕೊರೋನಾ ತಗಲ್ತು. ಅದು ಬಿಟ್ಟರೆ 111 ಮಂದಿ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ರಾಜ್ಯದ ಹಲವಾರು ಆಸ್ಪತ್ರೆಗಳಲ್ಲಿ 2494 ಜನ ಈಗ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಇನ್ನು ಬಹಳ ಇಂಪಾರ್ಟೆಂಟ್ ಅಂದರೆ 267 ಕೇಸ್ ಏನಿವತ್ತು ಬಂತು, ಅದರಲ್ಲಿ 232 ಕೇಸ್ ಮಹಾರಾಷ್ಟ್ರದ ಲಿಂಕ್ ಇರೋರು ಅನ್ನೋದು ಮಗದೊಂದು ಆತಂಕ ಮತ್ತು ಆಘಾತಕಾರಿ. ಇದೆಲ್ಲದರ ಮಧ್ಯ ಕರ್ನಾಟಕ ಭಾಗ ಅಂದರೆ ದಾವಣಗೆರೆಯಲ್ಲಿ ಕೊರೋನಾಗೆ ಇವತ್ತು ಮತ್ತೊಂದು ಬಲಿಯಾಯಿತು. ಹಾಗಾಗಿ ಬಲಿಯಾದವರ ಸಂಖ್ಯೆ ಕರ್ನಾಟಕದಲ್ಲಾಯಿತು 53. ಕಳೆದ 24 ಗಂಟೆಯಲ್ಲಿ ಕೊರೋನಾ ಲೆಕ್ಕ ಏನು ನಮ್ಮ ರಾಜ್ಯದಲ್ಲಿ, ಅದನ್ನ ಇದೀಗ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ತೋರಿಸ್ತಾ ಇದೀವಿ. ಓವರ್ ಸಮ್ಮರೈಸ್ ಮಾಡಿದ್ದು ನೋಡಿದ್ರೆ ಸಾಕು, ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. 24 ಗಂಟೆಯಲ್ಲಿ ಸೋಂಕು 267, 24 ಗಂಟೆಯಲ್ಲಿ ಸೋಂಕಿತ ಮಕ್ಕಳು, ಇದು ಬಹಳ ಬೇಜಾರದ ಸಂಗತಿ 40. 24 ಗಂಟೆ ಕಲಬುರಗಿ ಕೇಸ್ 105. ಆ 40ರಲ್ಲಿ ಕಲಬುರಗಿ ಆ ಭಾಗದಲ್ಲೇ ಸುಮಾರು 35-37 ಜನ ಇದ್ದಾರೆ. ಇನ್ನು 24 ಗಂಟೆಯಲ್ಲಿ ಉಡುಪಿ ಕೇಸ್ 62. 24 ಗಂಟೆ ರಾಯಚೂರಿನಲ್ಲಾದದ್ದು 35 ಮಂದಿಗೆ ಕೊರೋನಾ ಪಾಸಿಟಿವ್. 24 ಗಂಟೆಯಲ್ಲಿ ಇದೇ ಉದ್ಯಾನ ನಗರಿ ಬೆಂಗಳೂರು ಕೇಸ್ 20. ಇನ್ನು ಓವರಾಲ್ ಕೊರೋನಾ ಲೆಕ್ಕಾಚಾರದಲ್ಲಿ ರಾಜ್ಯದ ಒಟ್ಟು ಪ್ರಕರಣ ಮತ್ತು ಆಸ್ಪತ್ರೆ ಟ್ರೀಟ್ಮೆಂಟ್ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಟ್ಟು ಪ್ರಕರಣ ಈ ಕ್ಷಣ 4000 ಗಡಿ ದಾಟಿ ಮುನ್ನುಗ್ಗಾಯಿತು. 4063. ಆಸ್ಪತ್ರೆಯಲ್ಲಿ ಆಕ್ಟಿವ್ ಕೇಸಸ್ ಟ್ರೀಟ್ಮೆಂಟ್ ಪಡ್ಕೋತಾ ಇರೋರು 2494 ಜನ. ಇನ್ನು ಗುಣಮುಖರಾಗಿರೋರು 1514 ಜನ. ಒಟ್ಟು ಸಾವನ್ನಪ್ಪಿರೋರು, ನಿನ್ನೆ ಯಾರೂ ಕೂಡ ಸಾವನ್ನಪ್ಪಿರಲಿಲ್ಲ, ಮೊನ್ನೆ 52 ಇತ್ತು, ಇವತ್ತು ದಾವಣಗೆರೆಯಲ್ಲಿ ಒಬ್ಬರು ಸತ್ತರು, ಹಾಗಾಗಿ 53 ಆಯಿತು. ಇನ್ನು ಇಂಟೆನ್ಸಿವ್ ಕೇರ್ ಯೂನಿಟ್, ಇವ್ರ ಮೇಲೆ ತೀವ್ರ ನಿಗಾ, ಬಿಕಾಸ್ ಏನಾಗುತ್ತೆ ಗೊತ್ತಿಲ್ಲ, ಹಾಗಾಗಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ 16 ಜನ. ಇವತ್ತಿನ ಪ್ರಕಾರ ಏನು, ಪ್ರತಿದಿನ ಏರುಗತಿಯಲ್ಲಿ ಹೋಗ್ತಿರೋ ಲೆಕ್ಕಾಚಾರ ನೋಡಿದ್ರೆ ಪ್ರತಿದಿನ ಜಿಲ್ಲೆಯಲ್ಲಿ ಟಾಪ್ 1 2 ಚೇಂಜ್ ಆಗ್ತಾನೆ ಇದ್ದಾರೆ. ನಿನ್ನೆ ಉಡುಪಿ ಇತ್ತು, ಮೊನ್ನೆ ತನಕ ಬೆಂಗಳೂರು ಇತ್ತು, ಇವತ್ತು ಆಲ್ರೆಡಿ ಚೇಂಜ್. ಹಾಗಾದ್ರೆ ಇವತ್ತು ಯಾವ ಜಿಲ್ಲೆ? ಲೆಟ್ಸ್ ಹ್ಯಾವ್ ಎ ಲುಕ್. ಟಾಪ್ 5 ಜಿಲ್ಲೆಗಳು ಇವತ್ತು ಕಲಬುರಗಿ ಟಾಪ್ 5 ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ 510. ಅಲ್ಲಿ ಆಸ್ಪತ್ರೆಯಲ್ಲಿ 375 ಜನ ಟ್ರೀಟ್ಮೆಂಟ್ ಪಡ್ಕೋತಿದ್ದಾರೆ. ಉಡುಪಿಯಲ್ಲಿ ನಂಬರ್ 2 472 ಜನ ಇದ್ದಾರೆ. ಆಸ್ಪತ್ರೆಯಲ್ಲಿ 408 ಜನ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಇದು 1 2 ಆಯಿತು. ನಂಬರ್ 3 ಬೆಂಗಳೂರು. ಟಾಪ್ 5 ಜಿಲ್ಲೆಗಳಲ್ಲಿ ಬೆಂಗಳೂರು 400 ಇಲ್ಲ, ಇದು ರಾಂಗ್. ಇದು 310 400 ಹಿಂದೆ ಮುಂದೆ ಇದೆ, ಅದು ಬೆಂಗಳೂರು. ಇದು ರಾಂಗ್. ಇದು ನನ್ನ ಕೊಲಿಗ್ ಚೇಂಜ್ ಮಾಡ್ತಾರೆ ಆಮೇಲೆ ಮುಂದೆ ನ್ಯೂಸಲ್ಲಿ, ಅದನ್ನು ತೊಗೊಂಬರ್ತೀವಿ ನಾವು. 397 ಏನೋ ಇದೆ ಬೆಂಗಳೂರು ಸೋಂಕು. ಮಂಡ್ಯ 302 ಇದೆ, ಇದು 4ನೇ ಜಿಲ್ಲೆ. ಅಲ್ಲಿ 221 ಜನ ಆಸ್ಪತ್ರೆ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಫೈನಲಿ ಯಾದಗಿರಿ 293 ಮತ್ತು 271 ಜನ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಲೆಟ್ಸ್ ಗೋ, ಮುಂದಿನ ನ್ಯೂಸ್ಗೆ ಹೋಗೋಣ. ಈ ನ್ಯೂಸ್ ಮಾತ್ರ ಏನು ಹೇಳಬೇಕು ಗೊತ್ತಿಲ್ಲ, ನಿಮ್ಮ ಮುಂದೆ ಇಟ್ಬಿಡ್ತೀವಿ ನಾವು. ಶಾಸಕ ಜಮೀರ್ ಅಹಮದ್ ಖಾನ್ಗೂ ವಿವಾದಕ್ಕೂ ಬಿಡಿಸಲಾಗದ ನಂಟು. ಇವರೇ ಅದನ್ನ ಹತ್ರ ಹೋಗ್ತಾರೋ, ಆ ವಿವಾದಗಳೇ ಇವ್ರ ಹತ್ರ ಬರುತ್ತೋ ದೇವರಣೆಗಳು ಗೊತ್ತಿಲ್ಲ. ಇವತ್ತು ಮತ್ತೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಜೈಲು ಸೇರಿದ್ದ ಆರೋಪಿಗಳನ್ನ ದೊಡ್ಡ ಕೊರೋನಾ ವಾರಿಯರ್ಸ್ ತರ ಸ್ವಾಗತ ಮಾಡಿದ್ದಾರೆ. ಪಾದರಾಯನ್ಪುರದ ಪುಂಡರ ಬೆನ್ನಿಗೆ ನಿಂತಿರೋ ಜಮೀರ್ ಅಹಮದ್ ಖಾನ್ ವಿರುದ್ಧ ಮತ್ತೆ ಆಕ್ರೋಶ ವ್ಯಕ್ತ ಆಗ್ತಿದೆ. ಅವತ್ತು ಪಾದರಾಯನ್ಪುರದಲ್ಲಿ ಏನಾಯ್ತು ಒಂದ್ಸಲ ನೆನೆಸ್ಕೊಳ್ಳಿ. ಅದಾದ್ಮೇಲೆ ಇವತ್ತಿದಾಯ್ತಲ್ಲ, ಅದನ್ನು ನಿಮ್ಮ ಮುಂದೆ ಇಟ್ಬಿಡ್ತೀವಿ, ನೀವೇ ಡಿಸೈಡ್ ಮಾಡಿ. ಲೆಟ್ಸ್ ಹ್ಯಾವ್ ಎ ಲುಕ್. ಯಾರು ಅನ್ಎಜುಕೇಟೆಡ್ ಕೂಲಿ ಮಜದೂರಿ ಮಾಡೋರು,
ಆಟೋ ಓಡಿಸೋರು ಅಂತವ್ರು ಇರೋದು ಪಾಪ. ಅವ್ರಿಗೆ ಅವೇರ್ನೆಸ್ ತಂತಾನೆ ಹೋಗ್ಬೇಕು ನಾವು. ಅಂದು ಗೂಂಡಾಗಳನ್ನು ಅಮಾಯಕರು ಅಂತ ಹೇಳಿದ್ರು, ಎಂದು ಅದೇ ಗೂಂಡಾಗಳನ್ನ ಸ್ವಾಗತ ಮಾಡಿದ್ರು. ಕಳೆದ ಏಪ್ರಿಲ್ 19ರಂದು ರಾತ್ರಿ ಹೊತ್ತಿನಲ್ಲಿ ಪಾದರಾಯನ್ಪುರದ ಪುಂಡರು ಅಟ್ಟಹಾಸ ಮಾಡಿದ್ರು. ಕೊರೋನಾ ಶಂಕಿತರನ್ನು ಕ್ವಾರಂಟೈನ್ ಮಾಡೋಕೆ ಕರ್ಕೊಂಡು ಹೋಗಲು ಬಂದಿದ್ದ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಬ್ಯಾರಿಕೇಡ್, ಶೀಟ್, ಟೆಂಟ್ಗಳನ್ನ ಕಿತ್ತು ಅಟ್ಟಹಾಸ ಮಾಡಿದ್ರು. ಈ ಘಟನೆ ವಿರುದ್ಧ ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾದ್ರೆ ಲೋಕಲ್ ಎಂಎಲ್ಎ ಜಮೀರ್ ಖಾನ್ ಮಾತ್ರ ಗೂಂಡಾಗಳ ಪರವಹಿಸಿಯೇ ಅಂದು ಮಾತನಾಡಿದ್ರು. ಪುಂಡಾಟ ಮಾಡಿದವರು ಅವಿದ್ಯಾವಂತರು, ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ರು. ದೇ ಆರ್ ಅನ್ಎಜುಕೇಟೆಡ್, ಕೂಲಿ ಮಜ್ದೂರಿ ಮಾಡೋರು, ಆಟೋ ಓಡಿಸೋರು ಅಂತವ್ರು ಇರೋದು ಪಾಪ. ಅವ್ರಿಗೆ ಅವೇರ್ನೆಸ್ ತಂತಾನೆ ಹೋಗ್ಬೇಕು ನಾವು. ಜಮೀರ್ ಅಷ್ಟೇ ಅಲ್ಲ, ಪಾದರಾಯನ್ಪುರ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಅವರದ್ದು ಇದೇ ಕತೆ. ಕೊರೋನಾ ಪಾಸಿಟಿವ್ ಬಂದಿದ್ರು ಆಸ್ಪತ್ರೆಗೆ ಹೋಗೋಕೆ ನಿರಾಕರಿಸಿ ಕೊನೆಗೆ ಯುದ್ಧಕ್ಕೆ ಹೋಗೋ ಸೈನಿಕರ ತರ ಪೋಸ್ಟ್ ಕೊಟ್ಟು ಹೋಗಿದ್ರು ನೋಡಿ. ಕೊರೋನಾ ಹಾಟ್ಸ್ಪಾಟ್ ನಲ್ಲಿ ಪುಂಡಾಟ ನಡೆಸಿ ಜೈಲು ಸೇರಿದ್ದ ಗೂಂಡಾಗಳನ್ನ ಅದೇನೋ ಸಾಧಕರ ರೇಂಜ್ಗೆ ಸ್ವಾಗತ ಮಾಡಿದ್ದಾರೆ ಜಮೀರ್ ಖಾನ್. ಜಾಮೀನು ಪಡೆದಿರೋ ಪಾದರಾಯನ್ಪುರ ಗಲಾಟೆಯ 126 ಮಂದಿ ಆರೋಪಿಗಳು ಇಂದು ಹಜ್ ಭವನದಿಂದ ಬಿಡುಗಡೆಗೊಂಡರು. ಶಾಸಕ ಜಮೀರ್ ಹಜ್ ಭವನಕ್ಕೆ ತೆರಳಿ ಖುದ್ದಾಗಿ ಆರೋಪಿಗಳನ್ನ ಸ್ವಾಗತ ಮಾಡಿದ್ದಾರೆ. ಅಲ್ಲದೆ ತಮ್ಮ ಒಡೆತನದ 3 ಬಸ್ನಲ್ಲೇ ಆರೋಪಿಗಳನ್ನ ಪಾದರಾಯನ್ಪುರದ ಹಳೆ ಗುಡ್ಡದ ಹಳ್ಳಿಗೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲೂ ಕೂಡ ಕಿಕ್ಕಿರಿದು ಸೇರಿದ್ದ ಜನ ಸಾಮಾಜಿಕ ಅಂತರ ಮರೆತು ಪುಂಡರನ್ನ ಸ್ವಾಗತ ಮಾಡಿದ್ದಾರೆ. ಈ ಪುಂಡರಿಗೆ ಬೇಲ್ ಕೊಡಿಸೋಕೆ ನೆರವು ನೀಡಿದ್ದು ಕೂಡ ಜಮೀರ್ ಅಹಮದ್. ನಮಗೆ ಸಹಾಯ ಮಾಡಿದ ಜಮೀರ್ಗೆ ಒಳ್ಳೇದ್ ಮಾಡಪ್ಪ ಅಂತ ಈ ಆರೋಪಿಗಳೇ ಬಸ್ನಲ್ಲಿ ಕೂತು ದೇವರ ಬಳಿ ಬೇಡ್ಕೊಂಡಿದ್ದಾರೆ. ಜಮೀರ್ ಇಂದು ಮಾಡಿರೋ ಘನ ಕಾರ್ಯದಿಂದ ಕಾಂಗ್ರೆಸ್ ನಾಯಕರು ಮುಜುಗರಕ್ಕೆ ಒಳಗಾಗಿದ್ದಾರೆ. ವರದಿ ಕೇಳ್ತೀನಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ರೆ ರಾಜಕಾರಣಿಗಳು ಈ ಕೆಲಸ ಮಾಡಬಾರದು ಅಂತ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬಿಜೆಪಿ ಶಾಸಕ ರೇಣುಕಾಚಾರ್ಯ ಜಮೀರ್ಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ನೋಡಿ. ದೇಶದ್ರೋಹಿಗಳನ್ನ ಜಮೀರ್ ಅಹಮದ್ ಸ್ವಾಗತ ಮಾಡಿ ಪುಂಡ್ರನ್ನ ದೇಶದ್ರೋಹಿಗಳನ್ನ ನಾನು ಹೇಳ್ತೀನಿ, ಮೊದಲು ನಂಬರ್ 1 ದೇಶದ್ರೋಹಿ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಆತ ಫೋಟೋ ಉಂಟು ತಪ್ಪಾಗಲಾರದು. ಅವ್ರವ್ರ ಕ್ಷೇತ್ರದವ್ರನ್ನ ಅವ್ರವ್ರ ಕಾರ್ಯಕರ್ತರನ್ನ ಕೆಲವು ಸಂದರ್ಭದಲ್ಲಿ ಕೆಲವು ಸರ್ವಿಸ್ ಗೊತ್ತಿಲ್ಲದೆ ಹೋದನ್ನು ಕೆಲವು ತಪ್ಪುಗಳು ಮಾಡಿಬಿಟ್ಟಿರ್ತಾರೆ. ಅದನ್ನ ನಾನು ಇದೇನಿದೆ ವರದಿ ತರಿಸ್ಕೊಳ್ತೀನಿ. ರಾಜಕೀಯ ಲಾಭಕ್ಕಾಗಿ ಕೊರೋನಾ ವಾರಿಯರ್ಸ್ ಮೇಲೆ ಹಲ್ಲೆ ಮಾಡಿರೋ ಪುಂಡರಿಗೆ ಸಹಾಯ ಮಾಡಿ ನೆರವು ನೀಡೋದು ಎಷ್ಟು ಸರಿ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಇದೆಲ್ಲ ಜಮೀರ್ ಸಾಹೇಬ್ರಿಗೆ ಅದ್ಯಾವಾಗ ಅರ್ಥ ಆಗುತ್ತೋ ಆ ದೇವರೇ ಬಲ್ಲ. ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಬ್ಬರಿಸಿ ಬಂದಿದ್ದ ನಿಸರ್ಗ ಚಂಡಮಾರುತ ಒಂದೇ ದಿನಕ್ಕೆ ಒಂದಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡಹೋಯಿತು. ಮುಂಬೈ, ಗುಜರಾತ್ನಲ್ಲಿ ಒಂದಷ್ಟು ಕಷ್ಟ ನಷ್ಟ ಸೃಷ್ಟಿ ಮಾಡಿ ನಿಸರ್ಗ ಈಗ ಭೂಗತಾಗೋದು. ಅದೃಷ್ಟವಶಾತ್ ಅಂದರೆ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅನ್ನೋದು. ಆದರೂ ಕೂಡ ನಿಸರ್ಗದ ಏರುಪೇರಿನ ಆಟದ ಕೆಲವು ದೃಶ್ಯಗಳನ್ನು ನಿಮ್ಮನ್ನು ತೋರಿಸಲೇಬೇಕು, ನೋಡ್ಕೊಂಡು. ರಕ್ಕಸ ಅಲೆಗಳನ್ನ ಎಬ್ಬಿಸಿ 7 ರಾಜ್ಯಗಳನ್ನು ನಡುಗಿಸಿದ್ದ ನಿಸರ್ಗ ಚಂಡಮಾರುತ ತಣ್ಣಗಾಗಿದೆ. ಆದರೆ 3-4 ಗಂಟೆಗಳ ಅವಧಿಯಲ್ಲಿ ಅಬ್ಬರಿಸಿದ ರಕ್ಕಸಗಾಳಿ ಚಂಡಮಾರುತದ ಹೊಡೆತಕ್ಕೆ ಮುಂಬೈ, ಗುಜರಾತ್ ಇವತ್ತು ಸ್ವಲ್ಪ ಮಟ್ಟಿಗೆ ತತ್ತರಿಸಿದ್ದಂತೂ ಸತ್ಯ. ಇದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಬಿರುಗಾಳಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯುತ್ತಿದ್ದ ಯುವತಿಗೆ ಕಣ್ಣು ಮುಂದೆಯೇ ಮನೆಯ ಮೇಲ್ಛಾವಣಿ ಹಾರಿ ಬಂದು ಬಿತ್ತು. ಚಂಡಮಾರುತದ ಹೊಡೆತಕ್ಕೆ ಭೂಮಿ ಸೀಳಿ ನೆಲಕಚ್ಚಿದ ಮರಗಳು, ಜಖಮ್ಮಾದ ಕಾರುಗಳು. ಮನೆಗಳ ಮೇಲೆ ಬಿದ್ದ ಮರ ಊರಿನ ರಸ್ತೆಯೇ ಬಂದಾಯಿತು. ಮರಗಳಡಿ ಸಿಲುಕಿ ನಜ್ಜುಗುಜ್ಜಾದ ಸಣ್ಣ ಪುಟ್ಟ ಅಂಗಡಿಗಳು. ಇಲ್ಲಿ ನೋಡಿ, ಬಿರುಗಾಳಿ ಅಬ್ಬರಕ್ಕೆ ಮುಂಬೈನಲ್ಲಿ ವಿಮಾನ ಹೇಗೆ ದಾರಿ ತಪ್ಪಿ ರನ್ವೇ ಬಿಟ್ಟು ಆಚೆ ಬಂತು ಅಂತ ಹೇಳ್ತಾ ಹೋದ್ರೆ 3-8 ಅನಾಹುತಗಳ ಸರಮಾಲೆ.
क्या हो रहा है पर? अरे वो आज ಇದೆಲ್ಲ ಮಹಾರಾಷ್ಟ್ರದ ಮುಂಬೈ, ರಾಯಗಢ್, ಗುಜರಾತ್ ರಾಜ್ಯದ ಹಲವೆಡೆ ನಿಸರ್ಗ ಚಂಡಮಾರುತದ ಎಫೆಕ್ಟ್ಗೆ ಕಣ್ಣೆದುರು ಇರುವ ಅನಾಹುತದ ದೃಶ್ಯಗಳು. 3 ದಿನಗಳಿಂದ 7 ರಾಜ್ಯಗಳನ್ನ ಭಯದಲ್ಲೇ ನಿಲ್ಲಿಸಿದ್ದ ನಿಸರ್ಗ ಚಂಡಮಾರುತ ಇವತ್ತು 3-4 ಗಂಟೆ ಅಬ್ಬರಿಸಿ ಮತ್ತೆ ಸಮುದ್ರದ ಗರ್ಭ ಸೇರಿದೆ. ಅಂಫಾನ್ನಷ್ಟು ಅಬ್ಬರಿಸಿ ಸಾವು ನೋವು ಸೃಷ್ಟಿಸದಿದ್ರೂ ನಿಸರ್ಗ ಚಂಡಮಾರುತ ಈಗ ದಿಕ್ಕು ಬದಲಿಸಿ ತಣ್ಣಗಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂಜಾಗ್ರತೆ ವಹಿಸಿದ್ರಿಂದ ಅದೃಷ್ಟಕ್ಕೆ ಯಾವುದೇ ಸಾವಿನ ವರದಿ ಆಗಿಲ್ಲ. ಇನ್ನು ನಿಸರ್ಗ ಚಂಡಮಾರುತದಿಂದ ರಾಜ್ಯದಲ್ಲೂ ಕೆಲವು ಕಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಕಾರವಾರ, ಉಡುಪಿ, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ ಸೇರಿ ಹಲವೆಡೆ ಭರ್ಜರಿ ಮಳೆಯಾಗಿದೆ. ಮಡಿಕೇರಿಯಲ್ಲೂ ಮಳೆ ಜೊತೆಗೆ ಗುಡ್ಡ ಕುಸಿಯುವ ಆತಂಕ ಎದುರಾಗಿತ್ತು. ಮುನ್ನೆಚ್ಚರಿಕೆಯಾಗಿ ಹಲವರನ್ನ ಸ್ಥಳಾಂತರ ಮಾಡಿತ್ತು. ಗುಡ್ಡಗಾಡಿನಲ್ಲಿದ್ದವರಲ್ಲಿ ಕೆಲವರು ಮನೆಯನ್ನೇ ಖಾಲಿ ಮಾಡಿ ನಗರಕ್ಕೆ ವಲಸೆ ಬಂದಿದ್ದಾರೆ. ಸದ್ಯಕ್ಕೆ ಚಂಡಮಾರುತ ತಣ್ಣಗಾಗಿದೆ. ನಾಳೆ ಅಥವಾ ನಾಡಿದ್ದು ರಾಜ್ಯಕ್ಕೆ ಮುಂಗಾರು ಮಳೆ ಪ್ರವೇಶ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರೈತರು ಯಾವಾಗಲೂ ಪ್ರಾಬ್ಲಮ್ ಆಗ್ತಾ ಇದ್ದದ್ದು ನಮ್ಮ ಬೆಳೆ ಏನು ಬೆಳಿತೀವಿ ಮಧ್ಯವರ್ತಿಗಳು ದೊಡ್ಡ ಮಟ್ಟದಲ್ಲಿ ಕಾಟ ಅಂತ. ಇದೀಗ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳುವಂಥ ಲಕ್ಷಣ ಕಾಣಿಸ್ತಾ ಇದೆ. ಒಂದು ದೇಶ ಒಂದು ಮಾರ್ಕೆಟ್. ಇದ್ರ ಜೊತೆಗೆ ರಾಜ್ಯಸಭೆಯ ಚುನಾವಣೆ ಕೂಡ ಅನೌನ್ಸ್ ಆಯ್ತಾ, ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿದೆ. ಆ ಎಲ್ಲ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ರಾಜ್ಯಸಭೆ ಚುನಾವಣೆಗೆ ಮುಹೂರ್ತ ಅಂತೂ ನಿಗದಿ ಆಯಿತು. ಅದಾಗ್ತಿದ್ದ ಹಾಗೇನೆ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿ ಬೆಳೀತಾ ಇದೆ. ಇನ್ನೊಂದು ಕಡೆ ನೋಡಿ, ಹೊಂದಾಣಿಕೆ, ಮೈತ್ರಿ ಅಭ್ಯರ್ಥಿಗಳ ಗುಸುಗುಸು ಪಿಸು ಪಿಸು ಅಲ್ಲೂ ಶುರುವಾಯಿತು. ಇದಕ್ಕೆ ಕಾರಣ ಕಾಂಗ್ರೆಸ್ನ ಮುನಿಯಪ್ಪ ಮತ್ತು ಸಚಿವ ಅಶೋಕ್ ಅವರು ಕೊಟ್ಟಂತ ಹೇಳಿಕೆ. ಇದಿಷ್ಟೇ ಅಲ್ಲ, ಬಿಜೆಪಿಯೊಳಗಿನ ಭಿನ್ನಮತ ಕೂಡ ಈಗ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಅಸ್ತ್ರ ಆಗೋಗಿದೆ. ಕಾಂಗ್ರೆಸ್ಸು ಒಂದು ರೀತಿ ಬ್ರಿಟಿಷರು ಬಿಟ್ಟೋಗಿರೋವಂಥ ಒಂದು ಸಂಸ್ಥೆ. ಅದರ ಮೊದಲ ಅಧ್ಯಕ್ಷರು ಕೂಡ ಲಂಡನ್ ಅವರೇ, ಇಂಗ್ಲೆಂಡ್ ಅವರೇ. ಅವ್ರದ್ದೆಲ್ಲ ಒಡೆದು ಆಳುವ ನೀತಿ. ಕಾಂಗ್ರೆಸ್ ಒಂದು ಮೋಸದ ಸಂಸ್ಕೃತಿ ಇರ್ತಕ್ಕಂಥ ಪಾರ್ಟಿ. ಸೊ ಜನತಾದಳವನ್ನು ಒಂದು ರೀತಿ ಮೋಸ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಈಗ ಅವ್ರಿಗೂ ಅರ್ಥ ಆಗಿದೆ, ಕಾಂಗ್ರೆಸ್ಸನ್ನು ನಂಬಿ ಹೋದರೆ. ಹಿಂದೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಿದ್ದು ಕಾಂಗ್ರೆಸ್ ಅವರೇ. ಅದರಿಂದ ಅವರ ಮೋಸದ ಚಾಳಿ ಜನತಾದಳಕ್ಕೆ ಗೊತ್ತಾಗಿದೆ. ಒಳ್ಳೆಯದಿದು. ಇದರಿಂದ ಕಾಂಗ್ರೆಸ್ಸು ಏನು ದೇಶದಲ್ಲಿ ದಿವಾಳಿಯಾಗಿದೆ, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ದಿವಾಳಿಯಾಗಿದೆ. ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ. ಯಡಿಯೂರಪ್ಪ ಭೇಟಿ ಮಾಡಿದ್ರೆ ವಿಜಯನಗರಕ್ಕೆ ಹೋಗು ಅಂತಾರೆ. ಆಮೇಲೆ ಭ್ರಷ್ಟಾಚಾರ ಬಹಳ ವ್ಯಾಪಕವಾಗ್ಬಿಟ್ಟದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಿಗೆ ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿಗೆ. ಗೊತ್ತಾಯ್ತಾ? ಬಿಜೆಪಿ ಟೋಟಲಿ ಡೆಡ್. ದೇರ್ ಇಸ್ ನೋ ಗವರ್ಮೆಂಟ್ ಅಟ್ ಆಲ್. ಮೇಲ್ಮನೆ ಅಂಗಳದಲ್ಲಿ ಯಾರಿಗೆ ಗೆಲುವು ಕಾದು ನೋಡಬೇಕು ಅಷ್ಟೇ. ಲೆಟ್ಸ್ ಮೂವ್ ಆನ್. ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಳ್ತಿರುವಂತಹ ಕೇಂದ್ರ ಸರ್ಕಾರ ಇದೀಗ ಒನ್ ನೇಷನ್ ಒನ್ ಮಾರ್ಕೆಟ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ಕೊಟ್ಟಿದೆ. ಒಂದು ದೇಶ ಒಂದು ಮಾರುಕಟ್ಟೆ ಅಡಿಯಲ್ಲಿ ರೈತ ತಾನು ಬೆಳೆದಂತಹ ಉತ್ಪನ್ನಗಳನ್ನು ಎಲ್ಲಿ ಬೇಕಾದರೂ ಮಾರಾಟ ಮಾಡ್ಬೋದು, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂತರ್ಜಿಲ್ಲೆ ಅಂತಾರಾಜ್ಯ ಮಾರಾಟಕ್ಕೆ ಯಾವುದೇ ನಿರ್ಬಂಧನ ಇರೋದಿಲ್ಲ. ಇನ್ನು ಮುಂದೆ ಸಂಸ್ಕರಣೆ, ಹೋಲ್ಸೇಲ್ ಮಾರಾಟ, ರಫ್ತು ಕೈಗಾರಿಕೆಗಳಿಗೆಲ್ಲ ರೈತರೇ ನೇರವಾಗಿ ಮಾರಾಟ ಮಾಡಬಹುದಾಗಿದೆ. ಯಾರ ಮಧ್ಯವರ್ತಿಗಳು ಬರಬೇಕು, ಅವ್ರ ಮೂಲಕ ಮಾರಾಟ ಮಾಡಬೇಕು, APMCಲೇ ಮಾರಾಟ ಮಾಡಬೇಕು, ಈ ಥರದ ಯಾವ ಕಟ್ಟುನಿಟ್ಟಿನ ಒಂದಷ್ಟು ಹಿಡಿದಿಡುವಂಥ ಕೆಲಸ ಇಲ್ಲವೇ ಇಲ್ಲ ಇನ್ನು ಮುಂದೆ. एग्रीकल्चर प्रोड्यूसर मार्केट कमेटी के बंधन से किसान मुक्त हुआ है. किसान कहीं भी उत्पादन बेच सकेगा. ज्यादा दाम देने वाले को बेचने की आजादी मिली है किसान को. और एक वन नेशन वन मार्केट के दिशा में हम आगे बढ़ रहे हैं, जिसकी जानकारी बहुत अच्छा कानून आज अध्यादेश की चर्चा हुई है. वो अध्यादेश के बारे में अधिक जानकारी जो हम कानून बनाने जा रहे हैं उसकी जानकारी तोमर जी देंगे. एक तीसरा महत्वपूर्ण निर्णय हुआ, ज्यादा कीमतों के गारंटी पर कृषि उपज समझौते से बेचने की किसान को अनुमति मिली है. यानी कोई निर्यातक है, कोई प्रोसेसर है, कोई दूसरे पदार्थों का उत्पादक है, तो उसको कृषि उपज दोनों के आपसी समझौता जो होगा उसके तहत बेचने की सुविधा आज मिली है, जिससे सप्लाई चेन खड़ी होगी.
ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದರೆ ರೈತರಿಗೆ ಯಾವಾಗಲೂ ತೊಂದರೆ ಆಗ್ತಾ ಇದ್ದಿದ್ದು, ನಾವು ಕಷ್ಟಪಟ್ಟು ಬೆಳಿತೀವಿ, ಸಾಲ ಸೋಲ ಮಾಡಿ ಏನೇನೋ ಮಾಡಿ ಬೆಳಿತೀವಿ, ಅದರ ಲಾಭ ಇನ್ಯಾರೋ ಮಧ್ಯವರ್ತಿಗಳಿಗೆ ಆಗ್ತಾ ಇದೆ, ಬ್ರೋಕರ್ಗಳಿಗೆ ಆಗ್ತಾ ಇದೆ ಅಂತ. ಇವಾಗ ಹಂಗಲ್ಲ, ಆ ಲಾಭ ಏನೇ ಇದ್ರೂ ಅದು ರೈತರಿಗೆ ಹೋಗಬೇಕು. ಒಂದು ದೇಶ ಒಂದು ಮಾರುಕಟ್ಟೆ. ಲೆಟ್ಸ್ ಮೂವ್ ಆನ್. ಕೊರೋನಾ ಸೋಂಕು ಕಡಿಮೆ ಆಗ್ತಿಲ್ಲ, ಆಗಾಗ ಬಂದು ಹೋಗ್ತಿರುವಂಥ ಚಂಡಮಾರುತಗಳಿಂದಲೂ ಕೂಡ ಭಯ ಕೂಡ ಕಮ್ಮಿ ಆಗ್ತಿಲ್ಲ. ಈಗ ಜೂನ್ 5ಕ್ಕೆ ಚಂದ್ರಗ್ರಹಣ ಸಂಭವಿಸಲಿದೆ ಅಂತ ಖಗೋಳ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಹೌದು, ಜೂನ್ 5ನೇ ತಾರೀಕು ಏನು ಬಂತಲ್ಲ, 2 ದಿನ ಅಷ್ಟೇ. ಮತ್ತು 6ನೇ ತಾರೀಕು ಮಧ್ಯರಾತ್ರಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಆಕಾಶಕಾಯಿಗಳ ನಡುವೆ ಅದ್ಭುತ ವಿದ್ಯಮಾನ ನಡೆಯುತ್ತೆ. ಜೂನ್ 5ರ ರಾತ್ರಿ 11 ಗಂಟೆ 15 ನಿಮಿಷಕ್ಕೆ ಚಂದ್ರಗ್ರಹಣ ಪ್ರಾರಂಭವಾಗಿ ಜೂನ್ 6ನೇ ತಾರೀಕು ನಸುಕಿನ ಜಾವದಲ್ಲಿ ಚಂದ್ರಗ್ರಹಣ ಕೊನೆಯಾಗುತ್ತೆ. ಉತ್ತರ ಭಾರತದಲ್ಲಿ ಚಂದ್ರಗ್ರಹಣ ಹೆಚ್ಚು ಗೋಚರಗೊಳ್ಳುತ್ತೆ. ಸಂಪೂರ್ಣ ಚಂದ್ರಗ್ರಹಣ ಅಲ್ಲದಿದ್ದರೂ ಸೂರ್ಯ ಚಂದ್ರನ ನಡುವೆ ನಡೆಯುವಂಥ ಭೂಮಿ ಹಾದು ಹೋಗುತ್ತೆ ನಿಜ. ಆ ಕೌತುಕಕ್ಕೆ ಶುಕ್ರವಾರ ಸಾಕ್ಷಿಯಾಗುತ್ತೆ. ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ. ವೆಲ್ಕಮ್ ಬ್ಯಾಕ್. ದೇಶದಾದ್ಯಂತ ಕಳೆದ 24 ಗಂಟೆಯಲ್ಲಿ 8,909 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. 217 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಕೊರೋನಾ ವೈರಸ್ ಸೋಂಕಿತರ ಸಂಖ್ಯೆ ದೇಶದಲ್ಲಿ 2 ಲಕ್ಷದ ಗಡಿ ದಾಟಿತು. ದೇಶದಲ್ಲಿ ಇದುವರೆಗೆ ಒಟ್ಟು 2,07,615 ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದೆ. 5,815 ಜನ ಸಾವನ್ನಪ್ಪಿದ್ದಾರೆ. ಸದ್ಯ 1,01,497 ಪ್ರಕರಣ ಸಕ್ರಿಯವಾಗಿದೆ. 1,03,003 ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇದುವರೆಗೆ ಒಟ್ಟು 72,300 ಪ್ರಕರಣ ದಾಖಲಾಗಿದೆ. 2,465 ಜನ ಮೃತಪಟ್ಟಿದ್ದಾರೆ. ದೇಶದಾಯ್ತಲ್ಲ, ಇನ್ನು ಪ್ರಪಂಚದ ವಿಚಾರಕ್ಕೆ ಬರೋಣ. ಕೊರೋನಾ ಅಟ್ಟಹಾಸಕ್ಕೆ ಇಡೀ ವಿಶ್ವ ನಲುಗು ಹೋಗಿದೆ. ಇದುವರೆಗೆ ಜಗತ್ತಿನಾದ್ಯಂತ ಕೊರೋನಾಗೆ ಮೃತರ ಸಂಖ್ಯೆ 3,83,000 ಸೋಂಕಿತರ ಸಂಖ್ಯೆ 65 ಲಕ್ಷ ಗಡಿಯತ್ತ ತಲುಪ್ತಾ ಇದೆ. ಅಮೆರಿಕಾದಲ್ಲಿ 1,08,000ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. 18,84,000ಕ್ಕೂ ಹೆಚ್ಚು ಮಂದಿಗೆ ಸೋಂಕು ಅಂಟಿದೆ. ಇವತ್ತು ಇಡೀ ದೇಶದಲ್ಲಿ ಸಾಮಾಜಿಕ ಜಾಲತಾಣದಿಂದ ಎಲ್ಲ ಕಡೆ ಕೂಡ ನಾವು ತಲೆ ತಗ್ಗಿಸಬೇಕು ಅಂತ ಏನೋ ವಿಚಾರ ಇದ್ದರೆ ಅದು ಇದೇ ವಿಚಾರ ನೋಡಿ. ಗರ್ಭ ಧರಿಸಿದ್ದ ಆನೆ ಆಹಾರವನ್ನು ಹರಿಸ್ಬಂತು. ಆದರೆ ಕೆಲವು ಕೆಟ್ಟ ಮನಸ್ಸಿನ ಜನ ಪೈನಾಪಲ್ ಹಣ್ಣು ಕೊಟ್ಟರು. ಆದರೆ ಹಣ್ಣಿನ ಜೊತೆಗೆ ಕಚ್ಚಿದ್ರೆ ಢಮ್ ಅಂತ ಸಿಡಿಯೋ ಸ್ಫೋಟಕನೂ ಕೂಡ ಇಟ್ಟಿದ್ರು. ಪಾಪ ಹಸಿದಿದ್ದ ಗರ್ಭಿಣಿ ಆನೆ ಅನಾನಸ್ ಹಣ್ಣು ತಿಂತಾ ಇದ್ದ ಹಾಗೆಯೇ ಪಟಾಕಿ ಬಾಯಲ್ಲಿ ಸಿಡಿತು. ಆನೆಯ ಗಂಟಲು ಬಾಯಿ ಕರುಳೆಲ್ಲ ಸುಟ್ಟು ಆನೆ ಒದ್ದಾಡಿ ಕೆರೆಯಲ್ಲಿ ಹೋಗಿ ಜೀವ ಬಿಟ್ಟು. ಕೇರಳದ ಮಲ್ಲಪುರಂ ಅರಣ್ಯಾಧಿಕಾರಿ ಮೋಹನ್ ಕೃಷ್ಣನ್ ಅನ್ನೋರು ಈ ಘಟನೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಿದ್ದಂತೆ ದೇಶದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಯಿತು. ಹಲವಾರು ಕಾರ್ಟೂನ್ಸ್ಗಳು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ದೃಶ್ಯಗಳು ಇಡೀ ದಿನ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತು. ಗರ್ಭ ಧರಿಸಿದ ಆನೆ, ಒಳಗಿರುವಂಥ ಆನೆಯ ಮರಿ ಏನು ಪಾಪ ಮಾಡಿತ್ತು, ಏನು ಅನ್ಯಾಯ ಮಾಡಿತ್ತು, ಇದೆಲ್ಲ ನೆನೆಸ್ಕೊಂಡ್ರೆ ಆ ಕೆಟ್ಟ ಕ್ರೂರ ಮನಸ್ಸಿಗೆ ಒಂದು ಧಿಕ್ಕಾರ ಹೇಳಬೇಕು ಈ ಮೂಲಕ ಅಂತ ಅನ್ಸುತ್ತೆ. ಕೊರೋನಾ ಬರ್ತಾ ಇದೆ, ಜನ ಸಾಯ್ತಾ ಇದ್ದೀವಿ ನಾವು ಅಂತ ಅನಿಸಿದ್ರೂ ಕೂಡ ಈ ಥರದ ಕೆಟ್ಟ ಮನಸ್ಸಿರುತ್ತಲ್ಲ, ಅವ್ರಿಗೆ ಯಾಕೆ ಬರಬಾರ್ದು ಅಂತ ಒಂದು ಕ್ಷಣ ಅನಿಸಿದ್ರೂ ತಪ್ಪಲ್ಲ ಅನಿಸ್ಬಿಡುತ್ತೆ. ತುಂಬ ಜನ ಅಫ್ಕೋರ್ಸ್ ಆ ಥರದ್ದೆಲ್ಲ ಹೇಳಿದ್ದಾರೆ ನಿಜ. ಇಲ್ಲಿಗೆ ಈ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸಲ್ಲಿ, ಅಂದರೆ ಎಕ್ಸಾಕ್ಟ್ಲಿ 10 ಗಂಟೆಗೆ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ